ಆಗಸ್ಟ್ 19ನೇ ತಾರೀಕು ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ಪಾಕಶಾಲಾ ಹೋಟೆಲ್ನಿಂದ ಚಿತ್ರದುರ್ಗದ ಪೊಲೀಸ್ ಸ್ಟೇಷನ್ಗೆ ಒಂದು ಕಾಲ್ ಬರುತ್ತೆ. NH-47 ರೋಡ್ ಪಕ್ಕದಲ್ಲಿ ಒಂದು ಖಾಲಿ ಜಾಗದಲ್ಲಿ ಒಂದು ಹೆಂಗಸಿನ ಅರ್ಧ ಸುಟ್ಟಿರುವ ಸ್ಥಿತಿಯಲ್ಲಿ ಒಂದು ಮೃತದೇಹ ಇದೆ ಅಂತ ಒಂದು ಮಾಹಿತಿ ಸಿಗುತ್ತೆ. ಆ ಸ್ಥಳಕ್ಕೆ ಹೋದ ಪೊಲೀಸರು ಆ ಜಾಗವನ್ನು ನೋಡಿ ಒಂದು ಮರ್ಡರ್ ಕೇಸ್ನ ರಿಜಿಸ್ಟರ್ ಮಾಡ್ಕೊಳ್ತಾರೆ. ಹಾಗೆ ಆ ಮೃತದೇಹದ ಡೀಟೇಲ್ಸ್ನ ಎಲ್ಲ ಕಡೆ ಶೇರ್ ಮಾಡ್ತಾರೆ. ಆಗ ಅವರಿಗೆ ಆ ಮೃತದೇಹ ಕೋವೇರಹಟ್ಟಿ ಗ್ರಾಮದ ವರ್ಷಿತಾ ಎಂಬ ಹುಡುಗಿದು ಅಂತ ಗೊತ್ತಾಗುತ್ತೆ. ಅದೇ 14ನೇ ತಾರೀಕು ವರ್ಷಿತಾ, ನಾನು ಊರಿಗೆ ಹೋಗ್ತಾ ಇದ್ದೀನಿ, ರಜೆ ಬೇಕು ಅಂತ ಹಾಸ್ಟೆಲ್ಗೆ ಒಂದು ಲೀವ್ ಲೆಟರ್ನ ಕೊಟ್ಟು ಊರಿಗೆ ಹೋಗ್ತಾಳೆ. ನಂತರ 16ನೇ ತಾರೀಕು ಆಕೆ ಕಾಲೇಜಿಗೆ ಮಾತ್ರ ಪ್ರೆಸೆಂಟ್ ಆಗಿರ್ತಾಳೆ, ಹಾಸ್ಟೆಲ್ಗೆ ಬಂದಿರೋದಿಲ್ಲ. ಮೇ ಬಿ ಫ್ರೆಂಡ್ ಮನೆಯಲ್ಲೋ ಎಲ್ಲೋ ಇದ್ಲೇನೋ. ಸೊ ಹಾಗಾಗಿ ಅವಳು ಹಾಸ್ಟೆಲ್ಗೆ ಬಂದಿರೋದಿಲ್ಲ. ಕೊನೆಯದಾಗಿ ವರ್ಷಿತಾ ಮಾತಾಡಿದ ಅವಳ ತಾಯಿ ಜೊತೆ ಕಾಲ್ ಮಾಡಿ ಅಲೋ ಅಂತ ಮಾತ್ರ ಧ್ವನಿ ಕೇಳಿಸಿರುತ್ತೆ. ಅಷ್ಟೇ, ಕಾಲ್ ಕಟ್ ಆಗುತ್ತೆ. ನಂತರ ಅವ್ರ ತಾಯಿ ಮತ್ತೆ ಕಾಲ್ ಮಾಡ್ತಾರೆ, ಮೊಬೈಲ್ ಸ್ವಿಚ್ ಆಫ್ ಅಂತ ಬರುತ್ತೆ. ಇದನ್ನ ನೋಡಿ ಅವ್ರ ತಾಯಿಗೆ ಆತಂಕ ಆಗುತ್ತೆ. ಕಾಮನ್ ಆಗಿ ಹೆಣ್ಮಕ್ಳು ಇರೋ ಮನೆಯಲ್ಲಿ ಮಗಳು ಈ ತರ ಕಾಲ್ ಮಾಡಿ ಕಾಲ್ ಕಟ್ಟಾಗಿ ಸ್ವಿಚ್ ಆಫ್ ಆದಾಗ ಆತಂಕ ಆಗೇ ಆಗುತ್ತೆ. ತಡ ಮಾಡದೆ ಮಾರನೇ ದಿನ ಕಾಲೇಜು, ಹಾಸ್ಟೆಲ್, ಫ್ರೆಂಡ್ಸು ಎಲ್ಲರ ಹತ್ರ ವಿಚಾರಿಸ್ತಾರೆ. ಎಲ್ಲೂ ಕೂಡ ಪ್ರಯೋಜನ ಆಗಲ್ಲ. ನಂತರ ಐಮಂಗ್ಲ ಪೊಲೀಸ್ ಠಾಣೆಗೆ ಹೋಗಿ ಮಿಸ್ಸಿಂಗ್ ಕಂಪ್ಲೇಂಟ್ ನ ಕೊಡ್ತಾರೆ. ಈ ವಿಷಯನ ಕೇಳದಂತ ಪೊಲೀಸ್ ಅವರ ತಂದೆ ತಾಯಿಗೆ ಆ ಮೃತದೇಹದ ಫೋಟೋವನ್ನ ತೋರಿಸ್ತಾರೆ. ಆಗ ಅವರು ಈ ಫೋಟೋನ ಗುರುತಿಸ್ತಾರೆ. ಹಾಗೆ ವರ್ಷಿತಾ ಕೊಲೆ ಹೆಂಗಾಯ್ತು ಅಂತ ನೋಡ್ತಾ ಹೋಗೋದಾದ್ರೆ, ಚೇತನ್ ಅನ್ನೋ ಹುಡುಗ ಚಿತ್ರದುರ್ಗದ ಟೌನ್ ಅಲ್ಲಿರೋ ಕೆಲಗೋಟೆ ನಿವಾಸಿ ಆಗಿರ್ತಾನೆ. ಅವನಿಗೆ ಇನ್ನು ಕೇವಲ 20 ವರ್ಷ ಅಷ್ಟೇ. ಗಂಗಾವತಿಯ ಕೊಪ್ಪಲ್ ಜಿಲ್ಲೆಯಲ್ಲಿರುವ ಮಲ್ಟಿ ನೆಟ್ವರ್ಕಿಂಗ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರ್ತಾನೆ. ಆ ಕಂಪ್ನಿಗೆ ನ್ಯೂ ರಿಕ್ರೂಟ್ ಅಂದ್ರೆ ಕೆಲ್ಸಗಾರರು ಬೇಕಾಗಿರುತ್ತೆ. ಈ ವಿಚಾರವಾಗಿ ಅವನು ಇನ್ಸ್ಟಾಗ್ರಾಮ್ ನಲ್ಲಿ ರಿಕ್ರೂಟ್ಮೆಂಟ್ ನಡೆಸ್ತಾ ಇರ್ತಾನೆ. ಚಿತ್ರದುರ್ಗದ ಗೌರ್ಮೆಂಟ್ ಮಹಿಳಾ ಕಾಲೇಜಿನಲ್ಲಿ BA ಸೆಕೆಂಡ್ ಇಯರ್ ಓದ್ತಾ ಇರ್ತಾಳೆ. ಹಾಗೆ ಅಲ್ಲೇ ಹಾಸ್ಟೆಲ್ ನಲ್ಲಿ ವಾಸ ಆಗಿರ್ತಾಳೆ. ಮೇ ಬಿ ಅವಳಿಗೂ ಸಹ ಕೆಲಸ ಮಾಡಬೇಕು ಅಂತ ಅನ್ಸಿರುತ್ತೇನೋ. ಸೊ ಹಾಗಾಗಿ ಇನ್ಸ್ಟಾಗ್ರಾಮ್ ನಲ್ಲಿ ಈ ರಿಕ್ರೂಟ್ಮೆಂಟ್ ನ ನೋಡಿ ಚೇತನ್ಗೆ ವರ್ಷಿತಾ ಪರಿಚಯ ಆಗ್ತಾಳೆ. ಈ ಹುಡುಗಿಗೆ ಚೇತನ್ ಜಾಬ್ ಕೊಡಿಸ್ತೀನಿ ಅಂತ ಹೇಳಿ ಭರವಸೆ ಸಹ ಕೊಡ್ತಾನೆ. ದಿನ ಕಳೆದಂತೆ ಪರಿಚಯದಿಂದ ಇಬ್ಬರು ಪ್ರೀತಿ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ನಂತರದ ದಿನಗಳಲ್ಲಿ ಚೇತನ್ಗೆ ಕ್ಯಾನ್ಸರ್ ಇರುವಂತ ವಿಷಯ ವರ್ಷಿತಾಗೆ ಗೊತ್ತಾಗುತ್ತೆ. ಗೊತ್ತಾಗಿದ್ದ ದಿನದಿಂದ ಚೇತನ್ ಅವಾಯ್ಡ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾಳೆ. ಅಷ್ಟೇ ಅಲ್ಲದೆ ಅವಳಿಗೆ ಇನ್ನೊಬ್ಬ ಹುಡುಗನ ಜೊತೆ ಫ್ರೆಂಡ್ಶಿಪ್ ಕೂಡ ಸ್ಟಾರ್ಟ್ ಆಗಿರುತ್ತೆ. ಇದೇ ವಿಚಾರಕ್ಕೆ ಚೇತನ್ ವರ್ಷಿತಾ ಮೇಲೆ ತುಂಬಾ ಸಿಟ್ಟಾಗಿರ್ತಾನೆ. ಆಗಸ್ಟ್ 17ನೇ ತಾರೀಕು ವರ್ಷಿತಾ ಚಿಕ್ಕಮ್ಮ ಚೇತನ್ಗೆ, ನೀನು ವರ್ಷಿತನ ಪ್ರೀತಿ ಮಾಡ್ತಿದ್ಯಾ, ನೀನು ಅವಳನ್ನ ಮದ್ವೆ ಮಾಡ್ಕೋಬೇಕು, ಅವಳು ಪ್ರೆಗ್ನೆಂಟ್ ಇದ್ದಾಳೆ ಅಂತ ಅವ್ರ ಚಿಕ್ಕಮ್ಮ ಹೇಳ್ತಾರೆ. ಸೊ ಇದೇ ವಿಷಯಕ್ಕೆ ಅವನು ವರ್ಷಿತನ ಮುಗಿಸ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಅವನು ಹತ್ರದಲ್ಲಿರೋ ಪೆಟ್ರೋಲ್ ಬಂಕ್ಗೆ ಹೋಗಿ 1 ಲೀಟ್ರು ಪೆಟ್ರೋಲ್ನ ತಗೊಂಡು ವರ್ಷಿತನ ಗೋನಾಲ ಬ್ರಿಡ್ಜ್ ಹತ್ರ ಒಂದು ನಿರ್ಜನ ಪ್ರದೇಶ ಹತ್ರ ಕರ್ಕೊಂಡೋಗಿ ಅವರಿಬ್ರು ಮಧ್ಯೆ ಮಾತಿನ ಚಕಮಕಿ ನಡೆದು ವರ್ಷಿತಾಗೆ ಹೊಡಿತಾನೆ. ವರ್ಷಿತ ನೆಲಕ್ಕೆ ಬಿದ್ದಾಗ ವರ್ಷಿತಳ ಕತ್ತು ಇಸುಕಿ ಅವಳನ್ನ ಕೊಲೆ ಮಾಡ್ತಾನೆ. ಮೊದಲೇ ಪ್ರಿಪೇರ್ ಆಗಿ ಬಂದಿದ್ದ ಚೇತನ್ ತನ್ನ ಹತ್ರ ಇದ್ದ ಪೆಟ್ರೋಲ್ನ ವರ್ಷಿತಾಳ ಮೇಲೆ ಹಾಕಿ ಸುಡ್ತಾನೆ. ಹಾಗೆ ಸುಟ್ಟವನು ಇಷ್ಟಕ್ಕೆ ಸುಮ್ಮನಾಗೋದಿಲ್ಲ. ನಂತರ ದೇಹ ಅರ್ಧಂಬರ್ಧ ಸುಟ್ಟಿದೆ ಅಂತೇಳಿ ಮತ್ತೆ ಅದೇ ರಾತ್ರಿ 8 ಗಂಟೆಗೆ ಮತ್ತೆ ಹೋಗಿ ಪೆಟ್ರೋಲ್ನ ತಂದು ವರ್ಷಿತಾ ಮೇಲಾಕಿ ಸುಡ್ತಾನೆ. ಈಗಿನ ಜನರೇಷನ್ಗೆ ತಾಳ್ಮೆ ಅನ್ನೋದು ತುಂಬಾ ಕಮ್ಮಿ ಆಗೋಗಿದೆ. ಪ್ರೀತಿ ಮಾಡ್ತಾರೆ, ಮಾಡಿದ ಪ್ರೀತಿನ ಉಳಿಸ್ಕೊಳಕ್ ಬರಲ್ಲ. ಹೀಗೆ ಕೊಲೆಗಳನ್ನ ಮಾಡ್ತಾ ಅವರು ನರಕ ಅನುಭವಿಸಿ ಅವ್ರ ತಂದೆ ತಾಯಿಗೂ ಸಹ ನರಕನ ಕೊಡ್ತಾರೆ.